ನೀವು ಟ್ರೆಂಡಿ ಕುಚ್ಚನ್ನು ಹಾಕೊಂಡು ಬರ್ರಿ ಇವತ್ತು. ಇದಂತೂ ಭಾಳ ಟ್ರೆಂಡಿ ಅದ, ಹಂಗೆ ನೋಡ್ಲಿಕ್ಕೂ ಅಷ್ಟು ಮಸ್ತಾಗೈತಿ, ಅಷ್ಟು ಚಂದ ಅದ ನೋಡ್ರಲ್ಲ. ಎಷ್ಟು ಚಂದ ಹ್ಯಾಂಗಿಂಗ್ ಮಸ್ತಾಗಿ ಕಾಣಿಸ್ಲಿಕ್ಕತ್ತಾವ. ಈಗ ಇಲ್ಲಿ ಬೀಡ್ಸು ಎಲ್ಲ ನೋಡ್ಲಿಕ್ಕತ್ತಾರಲ್ಲ, ಏನು ಬ್ಲ್ಯಾಕ್ ಕಲರ್ ಅಂದರೆ ಕರೀದ ಬಟ್ಟೆ ಮತ್ತು ಸ್ಕಿನ್ ಕಲರ್ ಬಟ್ಟೆನ ಕ್ಲೋತ್ಸ್ನ ಯೂಸ್ ಮಾಡಿಕೊಂಡು ನಾನು ಈ ಥರ ಕುಚ್ಚನ್ನು ರೆಡಿ ಮಾಡ್ಕೊಂಡೇನಿ. ಇದು ಮಾತ್ರ ಇಷ್ಟು ಭಾಳ ಚಂದ ಕಾಣಿಸ್ಲಿಕ್ಕತ್ತದಲ್ಲ, ನನಗಂತೂ ಪರ್ಸ್ನಲಿ ಭಾಳ ಚಂದ ಅನ್ನಿಸ್ತು. ಹಂಗೆ ಜಸ್ಟ್ ಹಾಕಿ ನೋಡೋಣ ಈ ಥರ ಅಂತ ಹೇಳಿ. ಯಾಕಂದರೆ ಬ್ಲ್ಯಾಕ್ ಕಲರ್ ಫುಲ್ ಎಲಿಗೆಂಟ್ ಅದ ಸಾರಿ ಮಾತ್ರ. ಇದು ಅಣ್ಣನ ಮಗನ ಫಂಕ್ಷನ್ಗೇನು ಹೊಂಟೇವಲ್ಲ, ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳಾಕತ್ತೀನಿ ಸಾರಿ. ಇದಕ್ಕೆ ಯಾವ್ಯಾವ ರೀತಿ ಬೀಡ್ಸ್ನ ಹಾಕ್ತೀನಿ ಅಂತ ಹೇಳಿ ನೋಡಿರಿ. ಬ್ಲ್ಯಾಕ್ ಕಲರ್ ಸಾರಿ ನೀವು ಮೊನ್ನೆ ನೋಡಿರ್ಬೋದು, ಅದ್ರ ಒಂದು ವೀಡಿಯೋನ ಶೇರ್ ಮಾಡಿದ್ರೆ ಆಯ್ತು ಬೀಡ್ಸದ್ದು. ಆಮೇಲೆ ಇದು ಹ್ಯಾಂಗಿಂಗ್ಸ್ನ ನಾನು ಯಾವ ರೀತಿಯಲ್ಲ ಸಾರಿನ ಮತ್ತು ಬ್ಲೌಸ್ನ ರೆಡಿ ಮಾಡ್ಕೊಂಡಿನಿ ಅಂತ ಹೇಳಿ ವೀಡಿಯೋನ ಹಾಕಿದ್ದೀನಿ ಇವತ್ತು. ಒಂದು ವಾರ ಬರೀ ಇದಾಗ್ಯದ ಸಾರಿ ಬ್ಲೌಸ್ ರೆಡಿ ಮಾಡ್ಕೊಳ್ದ್ರಾಗ ರಗಡಾಗಿ ಹೋಗ್ಬಿಡ್ತು. ಅಂದರೆ ಭಾಳ ಸಾಫ್ಟ್ ಅಂದ್ರೆ ಸಾಫ್ಟ್ ಬರ್ತದೆ. ಇದಕ್ಕೆ ಸಿಕ್ಕಾಪಟ್ಟೆ ನಾವು ಹೆವಿ ವರ್ಕ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹಿಂಗೆ ನಾನು ಟ್ರೆಂಡ್ ಆಗಿರೋ ಅಂಥ ಒಂದು ಬಟ್ಟೆನ ನಾನು ಯೂಸ್ ಮಾಡ್ಕೊಂಡು ಮಾಡಿರೋದು. ನಾನು ಬೇಕಾಗಿರೋಂಥ ಬೀಡ್ಸ್ನ ತೋರಿಸ್ಲಿಕ್ಕತ್ತೀನಿ. ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ಇಲ್ಲಿ. ಹಂಗೆ ಈಸಿಯಾಗಿ ಹೇಳ್ಕೊಟ್ಟೇನಿ ನಿಮಗೂ ಏನಾದರೂ. ಬಟ್ ರೇಷ್ಮೆ ಸೀರೆಗೆಲ್ಲ ಅಷ್ಟು ಹೈ ಲುಕ್ಕಾಗಿ ಕಾಣಿಸಂಗಿಲ್ಲ. ಯಾವುದಾದ್ರೂ ನಿಮ್ಗೆ ಲೈಟ್ ವೇಟ್ ಅಥವಾ ಫ್ಯಾನ್ಸಿ ಸಾರಿಗೆ ಮಾತ್ರ ಹೈ ಲುಕ್ಕಾಗಿ ಕಾಣಿಸ್ತೈತಿ. ಹಂಗೆ ಹ್ಯಾಂಗಿಂಗ್ಸ್ನು ಅಷ್ಟು ಚಂದ ಕಾಣಿಸ್ಲಿಕ್ಕತ್ತಾವ. ಇಲ್ಲಿ ಈ ಥರ ಸಣ್ಣದಾಗಿ ಬರ್ತಾವೆ ನೋಡ್ರಿ. ಈಗ ಎಂಬ್ರಾಯ್ಡ್ರಿ ಎಲ್ಲ ಹಾಕ್ತೇವಲ್ಲ ಆ ಥರನೂ ಒಂದು ಸ್ವಲ್ಪ ನೀವು ಬೀಡ್ಸ್ನ ತೊಗೊಂಡು ರೆಡಿ ಮಾಡಿರಿ. ಈಗ ನೋಡಿರಿ ಸಣ್ಣದಾಗಿ ಬ್ಲ್ಯಾಕ್ ಕಲರ್ದೇನು ಕಾಣಿಸ್ಲಿಕ್ಕತ್ತಲ್ಲ ಇಲ್ಲಿ. ಹಿಂಗೆ ನಾನು ನೀಡಲ್ಲಿಂದ ಸಣ್ಣದಾಗಿ ವರ್ಕ್ನ ಮಾಡ್ಕೊಂಡಿದ್ದೆ. ಬಟ್ ಹೆವಿ ವರ್ಕ್ ಇದಕ್ಕೆ ಚಂದ ಕಾಣಿಸೋದಿಲ್ಲ ಅಂತ ಹೇಳಿ ನೋಡಿರಿ. ಅದು ಸೇಮ್ ಒಂಥರ ಪೈಪಿಂಗ್ ಗತೆನ ಕಾಣಿಸ್ಲಿಕ್ಕತ್ತದ ನಿಮ್ಗೆ. ಹಿಂಗೆ ರೆಡಿ ಮಾಡೋಣ. ಈಗ ಒಂದು ತೋರಿಸ್ಲಿಕ್ಕತ್ತೇನೆ, ಒಂದು ರೆಡಿ ಮಾಡೀನಿ. ಈಗ ಆ್ಯಕ್ಚುಲಿ ಏನಾದರೂ ಬಟ್ಟೆ ಒಳಗಿಂದ ನಾನು ರೆಡಿ ಮಾಡಿರೋದು ಇದನ್ನು ನಂಬಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ತೊಗೊಂಡು ಬಂದು ಹಾಕ್ಯಾರನೋ ಅಂತನೂ ಕಾಣಿಸ್ಲಿಕ್ಕತ್ತದ. ಇದನ್ನು ನಾವು ಮಾಡಿ ಮನೆಯೊಳಗನ ರೆಡಿ ಮಾಡಿ ಹಾಕೋರಿ ಇಷ್ಟು ಖುಷಿ ಅನಿಸ್ತದೆ. ಈಗ ನೋಡಿರಿ ಸ್ಕಿನ್ ಕಲರ್ ವೇಸ್ಟ್ ಬಟ್ಟೆ ತೊಗೊಂಡಿನಿ. ಇದು ಒಂದು ಸ್ಕಿನ್ ಕಲರ್ ಬಟ್ಟೆ ಇತ್ತು. ಆ್ಯಕ್ಚುಲಿ ಇದನ್ನು ಡ್ರೆಸ್ಸಿಂದ ಕಸಿ ಮಾಡೋಕೆ ಅಂಥೇಳಿ ನಾನು ಇಟ್ಟಿದ್ದೆ. ಬಟ್ ಇದನ್ನೇನು ಮಾಡ್ತೀನಿ ಅಂದ್ರೆ ನನಗೇನು ಮತ್ತು ಬಟ್ಟೆ ಇದು ಆ್ಯಕ್ಚುಲಿ ಈ ಕಲರ್ದೇ ಇಲ್ಲ. ಸೊ ಇದು ವೇಸ್ಟ್ ಇತ್ತು. ಇದನ್ನು ಕಟ್ ಮಾಡ್ಕೊಂಡು ಅಂದರೆ ವೇಸ್ಟ್ ಬಟ್ಟೆ ಒಳಗೆ ನಾನು ಉಳಿದಿರೋ ಬಟ್ಟೆ ಒಳಗನ ಇವತ್ತು ಚೆಂದಾಗಿರೋ ಒಂದು ಟ್ರೆಂಡಿ ಕುಚ್ಚನ್ನು ರೆಡಿ ಮಾಡ್ಲಿಕ್ಕತ್ತೇನಿ. ಹಿಂಗೆ ಕಟ್ ಮಾಡಿ ನಮ್ಗೆ ಸ್ಕ್ವೇರ್ ಶೇಪ್ ಬರಬೇಕು. ಅಂದರೆ ಇಷ್ಟ ಇಂಚು ಅಂತ ಅಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ಅವಾಗ ಗೊತ್ತಾಗ್ತದೆ ಎಷ್ಟು. ಅಂದರೆ ನೀವು ಒಂದು ಪರ್ಲ್ಸ್ನ ಮಿಡ್ಲ ಹಾಕುವಂಥ ಪರ್ಲ್ಸು ಎಷ್ಟು ಸೈಜಲ್ಲಿ ಇರ್ತದಲ್ಲ ಅಷ್ಟು ಸೈಜಲ್ಲಿ ನೋಡಿಕೊಂಡು ಹಿಂಗೆ ಕಟ್ನ ಮಾಡ್ಕೊರಿ. ನಾನೀಗ ಆಲ್ಮೋಸ್ಟಾಗಿ ರೆಡಿ ಮಾಡ್ಕೊಳಕತ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದೆಲ್ಲ ಹೋಗಿ ಸಬ್ಸ್ಕ್ರೈಬ್ನ ಮಾಡೋದನ್ನು ಮರಿಬೇಡ್ರಿ. ಈಗ ನೋಡಿರಿ ನಾನು ಡಬಲ್ ಕ್ಲೋತ್ನ ತೊಗೊಳಕತ್ತೀನಿ. ಹಿಂಗೆ ಮಡಚ್ಕೊಂಡು ನಡಕ್ಕೆ ಕರೆಕ್ಟಾಗಿ ಮಿಡ್ಲ್ ಹೋಲ್ ಏನದಲ್ಲ ಈ ಥರ ನಾನು ಬೀಡ್ಸ್ನ ತೊಗೊಂಡು ಹೋಲ್ ಮಿಡ್ಲೊಳಗೆ ಬರೋ ಹಂಗೆ ಹಿಂಗೆ ಮಾಡ್ಕೊಂಡು ರೌಂಡಾಗಿ ಟೈಟಾಗಿ ಹಿಡಿಬೇಕು. ಫುಲ್ ಟೈಟಾಗಿ ಹಿಡಿದು ಹಿಂಗೆ ಟ್ವಿಸ್ಟ್ ಮಾಡ್ಕೊಳ್ಳೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇಲ್ಲ ಅಂತಂದ್ರೆ ಬಟ್ಟೆ ಕೈ ಸಿಗೋದಿಲ್ಲ. ಸಿಲ್ಕ್ ಇರೋದ್ರಿಂದ ಕೈ ಜಾರು ಚಾನ್ಸಸ್ ಭಾಳ ಇರ್ತದೆ. ಈಗ ಏನು ಮಾಡೋಣ, ಸೂಜಿ ಸಹಾಯದಿಂದ ನಾವು ಮಿಡ್ಲೊಳಗೆ ಹಿಂಗೆ ದಾರನ ಹಾಕಿ ತಕ್ಕೊಳ್ಳೋಣ. ಈಗ ಇದನ್ನು ಕರೆಕ್ಟಾಗಿ ಟೈಟಾಗಿ ಹಿಡಿದು ಹಿಂಗೆ ಸುತ್ತಿ ಬಿಡ್ರಿ. ಒಂದು 3 ರಿಂದ 4 ರೌಂಡು ಫುಲ್ ಟೈಟಾಗೇ ಇರಬೇಕು. 3 ರಿಂದ 4 ರೌಂಡ್ ಚೆಂದಾಗಿ ಸುತ್ತಗೋರಿ. ಬಟ್ ಕೈ ಬಿಡಕ್ಕೆ ಹೋಗಬೇಡ್ರಿ, ಲೂಸ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲಿ ಒಂದು ನಾಟ್ ಅಂದರೆ ಒಂದು ಗಂಟನ್ನು ಹಾಕ್ಕೊಂಡು ಬಿಡ್ರಿ ನೀವು. ಫ್ಯಾನ್ಸಿ ಸಾರಿ ಇದ್ರಂತೂ ಹೇಳ್ತಿಲ್ಲ ಅಷ್ಟು ಚೆಂದಾಗಿದೆ. ಆ್ಯಕ್ಚುಲಿ ನಂದು ಬ್ಲ್ಯಾಕ್ ಕಲರ್ ಸಾರಿ ಮೊನ್ನೆ ಫಂಕ್ಷನಿಗೆ ನಾನು ಉಟ್ಕೊಂಡಿದ್ದೆ, ನೀವು ನೋಡಿರಬೇಕು. ಆ ಒಂದು ಸಾರಿನ ನಾನು ಹೆಂಗೆಲ್ಲ ರೆಡಿ ಮಾಡಿದ್ದೆ ಅಂತ ಹೇಳಿ ಇವತ್ತು ವಿಡಿಯೋನ ತೋರಿಸ್ಲಿಕ್ಕತ್ತೀನಿ. ಇವಾಗ ಇದು ರೌಂಡಾಗಿ ಬಟ್ಟೆಯಿಂದ ಅಂದರೆ ಕ್ಲೋತಿಂದ ರೆಡಿಯಾಗಿದೆ. ಈಗ ನಾವು ಮಿಡ್ಲೊಳಗನ ಹಾಕಿ ಸೂಜಿಯಿಂದ ತಕ್ಕೊಂಬಿಡೋಣ. ಇದನ್ನು ನಾನು ಯಾವುದೇ ಇಲ್ಲ ಅಮೌಂಟನ್ನ ಕೊಟ್ಟು ಮಾಡ್ಕೊಳಕತ್ತಿಲ್ಲ. ಮನೆಯೊಳಗನ ನಾವು ಈ ರೀತಿ ಬೀಡ್ಸನ್ನು ತೊಗೊಂಡು ಯೂಸ್ ಮಾಡಿಕೊಂಡು ಮಾಡಿರೋದು ನಮ್ಮ ಖುಷಿನ ಬೇರೆ ಇರ್ತದೆ. ಹಿಂಗೆ ಇನ್ನೊಂದು ಬೀಡ್ಸ್ನ ಹಾಕ್ಲಿಕ್ಕತ್ತೀನಿ. ಒಂದು ಥರ ನಾನು ಅಂದ್ರೆ ಸ್ಕಿನ್ ಕಲರ್ದನ್ನ ಬೇರೆ ಬೀಡ್ಸ್ನ ಯೂಸ್ ಮಾಡ್ಕೊಂಡಿನಿ. ಮತ್ತು ಬ್ಲ್ಯಾಕ್ ಕಲರ್ದು ನಾನು ನಿಮ್ಗೆ ಮಾಡಿದ್ದನ್ನು ತೋರಿಸ್ತೀನಿ. ಅದನ್ನು ಕೂಡ ಬೀಡ್ಸ್ನ ನಾನು ಚೇಂಜ್ ಆಗಿನ ಯೂಸ್ ಮಾಡ್ಕೊಂಡಿನಿ. ಇವಾಗ ಫೈನಲ್ಲಾಗಿ ಸಣ್ಣದ ಒಂದು ಬೀಡ್ನ ಹಾಕಿ ನೆಕ್ಸ್ಟ್ ಇರುವಂಥ ಬೀಡ್ಸ್ ಒಳಗೆ ತಗೊಂಬಿಡೋಣ. ಅಂದ್ರೆ ಅವಾಗ ಕರೆಕ್ಟಾಗಿ ನಮ್ಗೆ ಟೈಟಾಗಿ ಕುಂದಿರ್ತದೆ. ಸೊ ನೋಡಿದ್ರಲ್ಲ, ಈಗ ಈ ಕಡೆ ಪಾಸಾಗಿ ಬಂತು. ನಂತರ ನಾವು ಈಗ ಏನು ಮಾಡೋದಪ್ಪ, ಬಟ್ಟೆ ಉಳ್ದದಲ್ಲ ಇದನ್ನೇನು ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ.
ಈಗ ನಾನು ಇನ್ನೊಂದು ಬೀಡನ್ನ ಹಾಕ್ಲಿಕತ್ತೀನಿ. ಆ ಬೀಡ್ ಹಾಕಿದ ತಕ್ಷಣ ಬಟ್ ಇದು ಬಟ್ಟೆ ಕಾಣಿಸ್ತದಲ್ಲ, ಇದನ್ನೇನು ಮಾಡೋದು, ಕಟ್ ಮಾಡಿ ತಗೊಂಬಿಡೋಣ. ಫುಲ್ ನೀವು ಬುಡಕ್ಕೆ ಹಚ್ಚಿನ ಕಟ್ ಮಾಡ್ಕೊಂಬಿಡ್ರಿ. ಕಟ್ ಮಾಡಿಕೊಂಡು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಬರ್ತದೆ, ಅಂದ್ರೇನು ಬಟ್ಟೆ ಹಚ್ಚುವಂಥ ಒಂದು ಅಂಟ ಬರ್ತದೆ, ನಿಮಗೆ ಸಿಗ್ತದೆ ಮಾರ್ಕೆಟ್ ಒಳಗೆ. ಈಗ ತೋರಿಸ್ಲಿಕತ್ತೇನೆ ನೋಡಿರಿ, ಈ ರೀತಿ ಗ್ಲೂ ಬರ್ತದೆ. ಅದನ್ನು ಹಚ್ಚಿಬಿಟ್ರಿ ಅಂತಂದ್ರೆ ಅದು ನಿಮ್ಗೆ ಅಕಸ್ಮಾತಾಗಿ ಫುಲ್ಲೆಲ್ಲ ಫಿನಿಷಿಂಗ್ ಆದಮೇಲೂ ದಾರನೂ ಹೊರಗೆ ಬರೋಂಗಿಲ್ಲ, ಫಿನಿಷಿಂಗ್ನು ಚಲೋ ಕಾಣಿಸ್ತೈತಿ. ಕರೆಕ್ಟಾಗಿ ಬೀಡ್ಸ್ ಎಲ್ಲ ಕರೆಕ್ಟಾಗಿ ಅದಕ್ಕೆ ಹಿಡ್ಕೊಂಡು ರಿಕ್ಕಾಗಿ ಕೂತ್ಕೊಂಡ್ಬಿಡ್ತಾವೆ. ಈಗ ಇದನ್ನು ನಾವು ಹಿಂಗೆ ಸ್ವಲ್ಪ ಹೊತ್ತು ಬೇಕು, ಒಂದು 15 ನಿಮಿಷ 20 ನಿಮಿಷ ಅದು ಕರೆಕ್ಟಾಗಿ ಟೈಟಾಗಿ ಕುಂತಿರ್ಲಿಕ್ಕೆ. ನೋಡಿರಿ ಎಷ್ಟು ಕರೆಕ್ಟಾಗಿ ಟೈಟಾಗಿ ಕೂತ್ಕೊಂಡ್ಬಿಡುತ್ತೆ, ಕಾಣಿಸ್ಲಿಕ್ಕತ್ತದಲ್ಲ, ಅಷ್ಟು ಚಂದ ಕೂಡ್ತದೆ. ಹಂಗೆ ಮನೆಯೊಳಗನ ರೆಡಿ ಮಾಡ್ಕೋಬೋದು ರೀ. ಆದರೆ ಒಂದು ಖುಷಿ ಎಲ್ಲಿ ಸಿಗ್ತದೆ ನಿಮ್ಗೆ, ಅದು ಹೌದಿಲ್ರಿ. ಈಗ ಇದನ್ನು ನಾನು ಈ ಥರ ಒಂದು ಬೀಟನ್ನ ಹಾಕ್ಕೊಂಡು ನೆಕ್ಸ್ಟ್ ನೀವು ಕರೆಕ್ಟಾಗಿ ಸೈಜ್ನ ನೋಡಿಕೊಂಡು ಆದ ನಂತರ ಒಂದು 7 ಇಂಚ್ ಗ್ಯಾಪ್ ಕೊಟ್ಕೊಂಡು ನಾನು ಇದನ್ನು 7 ಇಂಚಸ್ ಗ್ಯಾಪ್ ಕೊಟ್ಕೊಂಡು ಇದನ್ನು ಮತ್ತೆ ಅಟ್ಯಾಚ್ ಮಾಡಿರೋದು. ಒಂದು 7 ಇಂಚಸ್ ಗ್ಯಾಪ್ನಲ್ಲಿ ನೀವು ಮಾರ್ಕ್ನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡ್ರಿ. ಈಗ ನೋಡಿದ್ರಲ್ಲ, ಸೇಮ್ ನೀವು ನೋಡಿದ್ರೆ ಮಾರ್ಕೆಟಿಂದನೇ ತೊಗೊಂಡು ಬಂದಿದ್ದಾರಪ್ಪ ಅಂತ ಅನ್ನೋ ಹಂಗೆ ಕಾಣಿಸ್ತದೆ. ಯಾರಾದರೂ ಮನೆಯೊಳಗೆ ಫಂಕ್ಷನ್ ಅದ, ಸಿಂಪಲ್ಲಾಗಿ ಯೂನಿಕ್ಕಾಗಿ ರೆಡಿ ಮಾಡಿಕೊಡ್ರಿ ಅಂತಂದ್ರೆ ಈ ರೀತಿ ಮಾಡಿಕೊಡ್ರಿ. ಹಂಗೆ ಭಾಳ ಇಷ್ಟನೂ ಪಡ್ತಾರೆ. ಹಿಂಗೆ ಯಾವುದಾದ್ರೂ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿರೋ ದುಪಟ್ಟ ಏನಾದರೂ ಇತ್ತು, ಓಡ್ನಿ ಏನಾದರೂ ಇತ್ತಪ್ಪ ಅಂತಂದ್ರೆ ಅದಕ್ಕೂ ಮನ್ಯಾಗ ಕೂತ್ಕೊಂಡು ಏನು ಮಾಡೋದು, ನಾವು ಈ ಥರ ಮಾಡಬೇಕಲ್ಲ ಅನ್ನೋ ಆಸೆ ಇದ್ದವ್ರು ಸಿಂಪಲ್ಲಾಗಿನೇ ಈಸಿಯಾಗಿನೇ ಹೇಳ್ಕೊಟ್ಟೀನಿ. ಈಗ ಸಣ್ಣ ಸಣ್ಣವು ಒಂದು 7 ಬೀಡ್ಸ್ನ ಇಲ್ಲಿ ಹಾಕ್ಕೊಳಕತ್ತೇನೆ ನಾನು. 7 ಬೀಡ್ಸ್ನ ಹಾಕ್ಕೋತೀನಿ. ಇನ್ನು ನಂತರ ನಾನು ಬ್ಲ್ಯಾಕ್ ಕಲರ್ದು ಏನು ಮಾಡೇನಲ್ಲ ಅದಕ್ಕೆ ಮಾತ್ರ 8 ಬೀಡ್ಸ್ನ ಹಾಕ್ಕೊಳಕತ್ತೇನೆ, ಯಾಕಂದ್ರೆ ಒಂಚೂರು ದೊಡ್ಡದು ಬರಲಿ ಅಂತ ಹೇಳಿ ಸೈಜ್ ಒಳಗೆ. ನನ್ನ ಎಲ್ಲ ವೀಡಿಯೋಸ್ನು ನೋಡ್ಲಿಕ್ಕತ್ತೀರಿ ಅಂತ ತಿಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ಹೊಸದಾಗಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ಹಂಗೆ ಆಲ್ ಅನ್ನೋ ಆಪ್ಷನ್ನು ಕೂಡ ಕೊಡ್ರಿ. ನೆಕ್ಸ್ಟ್ ಬರೋಂಥ ನೋಟಿಫಿಕೇಷನ್ಸು ನಿಮ್ಗೆ ಫಸ್ಟ್ ಬಂದು ತಲುಪೋದಕ್ಕೆ ಹೆಲ್ಪ್ ಆಗ್ತವೆ. ಈಗ ನೋಡಿರಿ, ನಾನು ಜಸ್ಟ್ ಇದನ್ನು ಸೀರೆನ ಅಳತೆ ಮಾಡೋಣ ಅಂತ. ಸೀರೆ ಎಷ್ಟು ಅಳತೆ ಅದ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳೋಣ. ಇದು ಆ್ಯಕ್ಚುಲಿ ಸೀರೆನ ಅಳತೆ ಮಾಡಿ ನೋಡಿದಾಗ ಸೆರಗದು 44 ಸೈಜಿಂದಿತ್ತು. ಸೊ ನೋಡಿದಲ್ಲ 44 ಸೈಜಸ್ಸು. ಈಗ ನೋಡಿರಿ, ನಾನು ಮಾರ್ಕರ್ ಹೆಲ್ಪಿಂದ ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಎಷ್ಟು ಗ್ಯಾಪ್ನ ತೊಗೋತೀನಿ ನೋಡಿರಿ. ಈಗ ನೀವು ಕರೆಕ್ಟಾಗಿ ಹಿಡ್ದು ಹಿಂಗೆ ಒಂದು 7 ಇಂಚ್ 7 ಇಂಚಸ್ ಗ್ಯಾಪ್ ಒಳಗೆ ಹಿಂಗೆ ಮಾರ್ಕ್ನ ಹಾಕ್ಕೊಂಬಿಡ್ರಿ. ಫಸ್ಟ್ ರೆಡಿ ಮಾಡಿ ಮಾರ್ಕ್ನ ಹಾಕ್ಕೊಂಡ್ಬಿಡ್ರಿ. ಈಗ ನಂತರ ನಾನು 7 ಇಂಚ್ ಗ್ಯಾಪ್ಗೆ ಏನು ಮಾರ್ಕ್ ಹಾಕ್ಕೊಂಡಿದ್ವಿ ಅಲ್ವಾ, ಈಗ ಅಲ್ಲೇ ಹಿಂಗೆ ಸೂಜಿಯಿಂದ ಹಿಂದ್ಗಡೆಯಿಂದ ನಾವು ಸ್ಟಾರ್ಟ್ ಮಾಡಿ ಹಿಂಗೆ ತಗೊಂಬಿಡೋಣ. ನಾವು ಹೊರಗಡೆ ತಗೊಂಡ ತಕ್ಷಣ ಅದನ್ನ ಏನು ಮಾಡಬೇಕಪ್ಪ ಅಂದರೆ ಹಿಂದೆ ಹೋಗೋಕೆ ಸ್ಟಾರ್ಟ್ ಮಾಡ್ತೈತಿ. ಅವಾಗ ಹಿಂಗೆ ಹಿಂದ್ಗಡೆಯಿಂದ ತಗೋರಿ, ಅವಾಗ ಸ್ವಲ್ಪ ನಿಮ್ಗೆ ಕುಚ್ಚು ಮುಂದೆ ಬರ್ತದೆ. ಒಂದು ರೌಂಡ್ನ ಹಂಗೆ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಕುಚ್ಚು ಮುಂದೆ ಬರ್ತದೆ. ಇಲ್ಲಾಂತಂದ್ರೆ ಹಿಂದೆ ಹೋಗಿ ನಿಂತ್ಬಿಡ್ತದೆ. ಅದಕ್ಕೋಸ್ಕರ ನಾನು ಒಂದು ರೌಂಡ್ ಸರ್ಕಲ್ನ ಮಾಡ್ಕೊಂಡಿನಿ. ಅದಕ್ಕೆ ಒಂದು ಸರಿ ನೀವು ದಾರ ಹೊರಗಡೆ ತೊಗೊಂಡ್ರಿ ಅಂದ್ರೆ ಒಂದು 2-3 ಸುತ್ತನ್ನು ಹಾಕೋರಿ. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಸಿಕ್ಕೊಂಡು ಬಿಡ್ತಪ್ಪ ಅಂತಂದ್ರೆ ದಾರ ಹರಿದು ಬಿಡ್ತದೆ. ಇಲ್ಲಿ ಬರೀ ನಾನು ಜಸ್ಟ್ ಇಲ್ಲಿ 2 ಅಂದ್ರೇನು 2 ಸುತ್ತನ್ನು ದಾರ ತೊಗೊಂಡಿರೋದು. ನೀವು 4 ಕೂಡ 4 ಸುತ್ತೂ ಕೂಡ ನೀವು ಇಲ್ಲಿ ದಾರನ ತೊಗೋಬೋದು, ಥ್ರೆಡ್ನ. ಈಗ ನೋಡ್ರಿ, 2 ಹ್ಯಾಂಗಿಂಗ್ಸ್ ರೆಡಿ ಆದವು. ಈಗ ನಂತರ ನೆಕ್ಸ್ಟ್ ಇನ್ನೂ ಒಂದು ಹ್ಯಾಂಗಿಂಗ್ ರೆಡಿ ಮಾಡ್ಕೊಳಕತ್ತೀನಿ. ಅದಕ್ಕೆ ಬಟ್ಟೆನ ರೆಡಿ ಮಾಡ್ಕೊಳ್ಳೋಣ. ವೇಸ್ಟ್ ಬಟ್ಟೆನ ತೊಗೊಂಡಿರೋದು ಆ್ಯಕ್ಚುಲಿ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಹಿಂಗೆ ಡಬಲ್ನ ಮಾಡ್ಕೋರಿ. ಒಂದೇ ತೋರಿಸಿದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗೋದು ಭಾಳ ಆಗ್ತದೆ. ಹಾಗಾಗಿ ಇನ್ನೊಂದು ಹ್ಯಾಂಗಿಂಗ್ನ ತೋರಿಸ್ಲಿಕ್ಕತ್ತೀನಿ. ಅದೇ ಥರ ಸೇಮು ಹಿಂಗೆ ಟರ್ನ್ ಮಾಡ್ಕೋರಿ, ಟ್ವಿಸ್ಟ್ ಮಾಡ್ಕೋರಿ ಅದನ್ನು. ಆವಾಗ ಕರೆಕ್ಟಾಗಿ ಟೈಟಾಗಿ ಹಿಡಿತದೆ. ಈಗ ನಂತರ ಸೂಜಿ ತೊಗೊಂಡು ನಾವು ಬ್ಲ್ಯಾಕ್ ಕಲರ್ ದಾರದಿಂದ ಹಿಂಗೆ ಸರ್ಕಲ್ನ ಹಾಕ್ಕೊಂಡು ಒಂದು 3-4 ರೌಂಡ್
3-4 ರೌಂಡ್ಸ್ನ ನೀವು ಈ ಥರ ಟೈಟಾಗಿ ಸುತ್ತಕೋರಿ. ಬರೀ ಬಟ್ಟೆಯಿಂದನೇ ಮಾಡಿರೋದಂದ್ರೆ ಇನ್ನೂ ಒಂಥರ ಏನೋ ಯೂನಿಕಾಗಿ ಕಾಣಿಸ್ಲಿಕ್ಕತ್ತಿತ್ತು. ನನಗೂ ಒಂಥರ ಏನೋ ಐಡಿಯಾ ಬಂತು, ಈ ಥರ ಬಟ್ಟೆ ಒಳಗನೆ ಯಾಕೆ ಮಾಡಬಾರ್ದು, ಬೇರೆ ಬೇರೆನ ಬೀಡ್ಸ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಷ್ಟು ಗ್ರ್ಯಾಂಡಾಗಿಲ್ಲ ಸಾರಿ. ಭಾಳ ಅಂದ್ರೆ ಭಾಳ ಲೈಟ್ ವೇಟ್ ಸಾರಿ ಅದ, ನಾವು ಗ್ರ್ಯಾಂಡಾಗಿ ವರ್ಕ್ ಮಾಡೋಕ್ಕೂ ಬರೋಂಗಿಲ್ಲ. ಈ ಥರ ನಾವು ಕ್ಲೋತ್ಸಿಂದ ನಾವು ಮಾಡಿದ್ರೂ ಆ ಥರ ಒಂಥರ ಹೈ ಲುಕ್ನು ಅನ್ನಿಸ್ತದೆ, ಚಂದನೂ ಅನ್ನಿಸ್ತದೆ, ಯೂನಿಕ್ ಡಿಸೈನ್ ಅನ್ನಿಸ್ತದೆ. ಈಗ ಅದ ಒಂದು ಥ್ರೆಡ್ಡನ್ನು ಹಿಂಗೆ ವಾಪಸ್ ತೊಗೊಂಡು ಬರೋಣ, ಹೊರಗಡೆ ತೊಗೊಂಡು ಬಂದು ಬಟ್ಟೆನ ಕಟ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡ್ರಿ. ಈ ಥರ ಕಟ್ರ ಸಹಾಯದಿಂದ ಒಂದಿಷ್ಟು ಬಟ್ಟೆನ ಕರೆಕ್ಟಾಗಿ ತಗೊಂಬಿಡೋಣ. ಇದು ಬಿಚ್ತದ ಅಂತ ಹೇಳಿ ನಿಮ್ಗೆ ಅನ್ಸ್ಲಿಕ್ಕತ್ತಿತ್ತಂದ್ರೆ ಅದಕ್ಕೆ ಸ್ವಲ್ಪ ಗ್ಲೂನ ಹಚ್ಕೊಂಡ ಬಿಡ್ರಿ. ಅದು ಬಿಡ್ಲಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಕ್ಲೋತ್ ಇರೋದ್ರಿಂದ ಅದು ಬಿಚ್ಚೇ ಬಿಡ್ತದೆ. ಗ್ಲೂನ ಹಚ್ಲಿಕ್ಕತ್ತೀನಿ. ಸೊ ಅಲ್ಲಿವರೆಗೂ ಯಾರೆಲ್ಲ ಬಂದಿರಪ್ಪ ನನ್ನ ಚಾನಲ್ಗೆ ಹೊಸಬ್ರು, ಪಟ್ನ ಹೋಗಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ನಲ್ಲಿ ರೈಟ್ ಸೈಡ್ ಬೆಲ್ ಬಟನ್ ಕಾಣಿಸ್ತದೆ ನಿಮ್ಗೆ, ಅದು ಹೋಗಿ ಒತ್ತಿ ಬಂದುಬಿಡ್ರಿ. ಇವಾಗ ನೋಡಿದ್ರಲ್ಲ, ಇನ್ನೂ ಸ್ವಲ್ಪ ನಿಮ್ಗೆ ಅಲ್ಲಿ ಬಟ್ಟೆ ಕಾಣಿಸ್ಲಿಕ್ಕತ್ತದಂದ್ರೆ ಕರೆಕ್ಟಾಗಿ ಇನ್ನೂ ಕಟ್ ಮಾಡಿಕೊಂಡ್ರು ನಡೀತದೆ. ನಿಮ್ಗೆ ಆ ಒಂದು ಗ್ಲೂ ಕರೆಕ್ಟಾಗಿ ಕಾಣಿಸ್ಬೇಕು ಅಂತಂದ್ರೆ ಒಂದು 15-20 ನಿಮಿಷ ಬೇಕು ಅದು ಡ್ರೈ ಆಗಲಿಕ್ಕೆ. ಬಿಗಿನರ್ಸ್ ಯಾರು ಇದ್ದೀರಿ, ನನಗೆ ಕುಚ್ಚು ಕಟ್ಟಕ್ಕೆ ಬರೋಂಗಿಲ್ಲ ಅಂತನೋರ್ಗು ಈಸಿಯಾಗಿ ನಾನು ಹೇಳ್ಕೊಟ್ಟಿನಿ. ಆರಾಮಾಗಿ ನೀವು ಇದನ್ನು ಕಲಿಬೋದು. ಈಗ ಸಣ್ಣ ಸಣ್ಣ ಬೀಡ್ಸ್ನ ಹಾಕ್ಕೊಳಕತ್ತೆ. ನಾನು ಒಂದು 7 ಬೀಡ್ಸನ್ನು ಹಾಕ್ಕೊಂಡೀನಿ. ಇದ್ರೊಳಗೆ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ರಿ, ನಾನು ಆನ್ಸರ್ ಮಾಡ್ತೀನಿ. ಇವಾಗ ಮತ್ತೆ ಇನ್ನೂ ಒಂದು ಥರ್ಡ್ದು ಹ್ಯಾಂಗಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾವು ಮಾರ್ಕೆಟ್ ಒಳಗೆ ಹಾಕಿಸ್ಕೊಳಕ್ಕೆ ಹೋದ್ವಿ ಅಂದ್ರೆ ಅಕಸ್ಮಾತಾಗಿ ನಾನು ಪರ್ಸ್ನಲ್ಲಾಗಿ ಇದನ್ನು ನಾನು ಕಸ್ಟಮರ್ಸಿಗೆ ಹಾಕ್ಕೊಟ್ಟೆ ಅಂತಂದ್ರೆ 500 ರೂಪೀಸ್ನ ಇದಕ್ಕೆ ಚಾರ್ಜ್ ಮಾಡ್ತೀನಿ. ಈಗ ಸ್ಕಿನ್ ಕಲರ್ ಆಯಿತು. ಇನ್ನು ನೆಕ್ಸ್ಟ್ ನಾನು ಬ್ಲ್ಯಾಕ್ ಕಲರ್ ಮಿಡ್ಲ್ ಜಾಗ ಖಾಲಿ ಅದಲ್ಲ, ಹಾಗಾಗಿ ಅಲ್ಲಿ ಬ್ಲ್ಯಾಕ್ ಕಲರ್ ಕ್ಲೋತಿಂದ ರೆಡಿ ಮಾಡೋಣ ಹ್ಯಾಂಗಿಂಗ್ಸ್ನ. ಅದಕ್ಕೆ ಸ್ವಲ್ಪ ಪರ್ಸ್ನ ಬೇರೆ ನಾನು ಪರ್ಸ್ ಅಲ್ಲ, ಬೀಡ್ಸ್ನ ನಾನು ಬೇರೆ ಯೂಸ್ ಮಾಡೀನಿ. ಬರೀ ನೋಡೋಣ. ಈಗ ಬರೀ ಒಂದೊಂದು ಅಲ್ಲಿ ಒಂದು ಇಲ್ಲಿ ಒಂದು ಕಾಣಿಸ್ಲಿಕ್ಕತ್ತದ, ಹಾಗಾಗಿ ಸ್ವಲ್ಪ ಯಾಕೋ ನನಗೆ ಅದು ಗ್ರ್ಯಾಂಡ್ ಅನಿಸ್ಲಿಲ್ಲ. ಇನ್ನೊಂದು ಏನು ಮಾಡ್ತೀನಿ, ಬ್ಲ್ಯಾಕ್ ಕಲರ್ದನ್ನು ನಾನು ಇದಕ್ಕೆ ಕಾಂಟ್ರಾಸ್ಟ್ ಅದಲ್ಲ ಕಲರ್, ಹಾಗಾಗಿ ಅದನ್ನು ಹಾಕ್ತೀನಿ. ಈಗ ಬ್ಲ್ಯಾಕ್ ಕಲರ್ದು ಮಾಡೋಣ ಅಂತ ಬರ್ರಿ. ಈಗ ನೋಡ್ಲಿಕ್ಕತ್ತಿಲ್ಲ ಹ್ಯಾಂಗಿಂಗ್ಸ್ ಆ್ಯಕ್ಚುಲಿ ಸ್ಕಿನ್ ಕಲರ್ ಒಳಗೆ ಮಾಡೀನಿ. ಭಾಳ ಅಂದ್ರೆ ಭಾಳ ಚಂದ ಆಗೈತೆ ನೋಡ್ರಿ, ಎಷ್ಟು ಚಂದ ಹ್ಯಾಂಗ್ ಆಗ್ಲಿಕ್ಕತ್ತಾವ ನೋಡ್ರಿ. ಸ್ಕಿನ್ ಕಲರ್ದು ಮುಗಿದ್ಮೇಲೆ ಬ್ಲ್ಯಾಕ್ ಕಲರು ಮತ್ತು ಸ್ಕಿನ್ ಕಲರ್ ಆಲ್ಮೋಸ್ಟ್ ಎಲ್ಲ ಮುಗಿದ್ಮೇಲೆ ಇದು ಸೀರೆ ಹಿಂಗೆ ರೆಡಿ ಆಗ್ತದೆ. ಬ್ಲ್ಯಾಕ್ ಕಲರ್ ಸಾರಿ ನೀವು ನೋಡಿರ್ಬೋದು ಮೊನ್ನೆ, ಆ ಸಾರಿಗೆ ರೆಡಿ ಮಾಡಿರೋದು. ಹಿಂಗೆ ವೈಟ್ ಕಲರ್ದು ನಾನು ಇಲ್ಲಿ ಬೀಡ್ಸ್ನ ತೊಗೊಂಡಿನಿ ಮತ್ತು ಬ್ಲ್ಯಾಕ್ ಕಲರ್ ಬಟ್ಟೆ ಅಂದರೆ ಬ್ಲೌಸ್ ಹೊಲ್ದಿರೋ ಬಟ್ಟೆ ಉಳಿದಿತ್ತಲ್ಲ ಅದನ್ನ ತೊಗೊಂಡು. ನಿಮ್ಮ ಹತ್ರ ಯಾವುದೋ ಸಾಟಿನ್ ಕಲರ್ ಇದ್ದರೆ ಅದನ್ನ ಯೂಸ್ ಮಾಡ್ಕೋಬೋದು. ಇದು ಭಾಳ ಟ್ರಾನ್ಸ್ಪರೆಂಟ್ ಅದ ಅಂತ ಹೇಳಿದಕ್ಕೆ ಲೈನಿಂಗ್ ಹಾಕೀನಿ. ಆಗಲಿ ನಾನು ಸ್ಕಿನ್ ಕಲರ್ ಹ್ಯಾಂಗಿಂಗ್ಸ್ಗೆ ಬೇರೆ ಥರ ಬೀಡ್ಸ್ನ ತೊಗೊಂಡಿದ್ದೆ, ಇವಾಗ ಬೇರೆ ಥರ ಬೀಡ್ಸ್ನ ತೊಗೊಂಡಿನಿ. ಈಗ ಲೈನಿಂಗ್ ಜೊತೆ ಅಟ್ಯಾಚ್ ಮಾಡಿಕೊಂಡು ಹಿಂಗೆ ಒಳಗಡೆ ಒಂದು ಮುತ್ತನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಿಂಗೆ ಟ್ವಿಸ್ಟ್ನ ಮಾಡ್ಕೊಳ್ಳೋದು ಮರಿಬೇಡ್ರಿ. ಸೇಮ್ ಅದ ಹೆಂಗೆ ನಾವು ಮಾಡಿದ್ವಲ್ಲ ಸ್ಕಿನ್ ಕಲರ್ದು ಅದೇ ರೀತಿನ. ಒಂದು ಕ್ರೀಮ್ ಕಲರ್ ಹಾಕಿದಾಗ ನನಗೆ ಯಾಕೋ ಒಂಥರ ಅದು ಫುಲ್ ಪ್ಲೇನ್ ಅನ್ನಿಸ್ತು, ಹಾಗಾಗಿ ಇನ್ನೊಂಥರ ಬ್ಲ್ಯಾಕ್ ಕಲರ್ದು ಸಾರಿ ಅಂದ್ರೆ ಬಟ್ಟೆ ಉಳಿದಿತ್ತಲ್ಲ ಬ್ಲೌಸಿಂದ ಅದನ್ನು ಹಾಕಿ ನಾನು ರೆಡಿ ಮಾಡಿದೆ. ಟೋಟಲಾಗಿ ಫಂಕ್ಷನಿಗೆ ರೆಡಿ ಆಗ್ಲಿಕ್ಕತ್ತಿರುವಂಥ ಒಂದು ಕುಚ್ಚಿದೆ. ಸೇಮ್ ಆ ಒಂದು ಸ್ಕಿನ್ ಕಲರ್ ಇದಕ್ಕೆ ಹೆಂಗೆ ಮಾಡಿದ್ವಲ್ಲ ಇದನ್ನು ಹಂಗೆ ಮಾಡೋದು, ಒಂಥರ ಡಿಫ್ರೆಂಟ್ ಅನ್ನಿಸ್ತದೆ ಅಷ್ಟೇ. ಇದಕ್ಕೆ ಸಣ್ಣ ಸಣ್ಣ ಬೀಡ್ಸ್ ಏನದಾವಲ್ಲ, ನಾನು 8 ಬೀಡ್ಸನ್ನ ಹಾಕ್ಕೊಂಡಿದ್ದೀನಿ, ಅಂದರೆ 8 ಬೀಡ್ಸನ್ನು ಹಾಕೋರಿ. ಈಗ ಒಂದು ಸೈಡಿಂದ ರೆಡಿ ಆಯಿತು. ಸೊ ನಾನು 8 ಬೀಡ್ಸ್ನ ಈ ಸೈಡ್ ಹಾಕಂಗಿಲ್ಲ, ಓನ್ಲಿ 1 ಬೀಡ್ ಅಷ್ಟು ಹಾಕ್ತೀನಿ, ಸಣ್ಣದು ಸ್ಮಾಲ್ದು. ಸೊ ನೆಕ್ಸ್ಟ್ ಇರುವಂಥ ಬೀಡ್ಸ್ಗೆ ಈ ಥರ ಹಾಕೋರಿ. ಈಗ ನೋಡಿರಿ, ನಾವು ಕರೆಕ್ಟಾಗಿ ಹೋಲ್ ಮಿಡ್ಲಾಗಿ ಇಡಲಿಲ್ಲ ಅಂತಂದ್ರೆ ಅದು ಹೋಲ ಕರೆಕ್ಟಾಗಿ ಸಿಗಂಗಿಲ್ಲ. ಹಿಂಗೆ ಉಳಿದಿರೋಂಥ ಕ್ಲೋತ್ನ ಕಟ್ ಮಾಡಿಕೊಂಡು ಸೇಮ್ ಅದಕ್ಕೂ ಗ್ಲೂ ಹಾಕ್ಕೊಂಡು ನೀವು. ಬಟ್ ಇದೇನಂತಂದ್ರೆ ಆ ಒಂದು ಬೀಡ್ಸ್ ಒಳಗೆ ಪಾಸ್ ಆಗಿ ಬರೋದಿಲ್ಲ, ಯಾಕಂದ್ರೆ ಈ ಬೀಡ್ಸದ್ದು ಹೋಲ್ ಭಾಳ ಅಂದ್ರೆ ಭಾಳ ಸಣ್ಣದದ. ಹಾಗಾಗಿ ಈಗ ಇಂಥ ಒಂದು ಬೀಡ್ಸ್ನ ತೊಗೊಂಡಿನಿ ನಾನು. ನಂತರ ಒಂದು 2 ಬೀಡ್ಸ್ನ ಹಾಕ್ಕೊಂಡಿನ. ಆ ರೀತಿ 8 ಬೀಡ್ಸ್ನ ಹಾಕಿದ್ಮೇಲೆ ಸೇಮ್ ನೀವು ಅದೇ ರೀತಿನ ಹೆಂಗೆ ಮಿಡ್ಲ್ ಒಳಗೆ ಸ್ವಲ್ಪ ಜಾಗ ಉಳ್ದದಲ್ಲ, ಹಾಗಾಗಿ ಕರೆಕ್ಟಾಗಿ ಈಕ್ವಲ್ ಆಗಿ ಮಾಡ್ಕೊಂಡು ಈಗ ಮಿಡ್ಲ್ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲೊಂದಿಷ್ಟು
ಕರೆಕ್ಟಾಗಿ ಸೂಜಿಯಿಂದ ಹಾಕ್ಕೊಂಡ್ಬಿಡ್ರಿ. ಈಗ ನೋಡಿದ್ರಲ್ಲ ಬ್ಲ್ಯಾಕ್ ಕಲರ್ ಬೀಡ್ನು ಎಷ್ಟು ಚಂದ ಹ್ಯಾಂಗಿಂಗ್ಸ್ ರೆಡಿ ಅದು ನೋಡ್ರಿ. ಮನೆಯೊಳಗನ ಮಾಡ್ಕೊಂಡಿರುವಂಥದ್ದು ಭಾಳ ಖುಷಿ ಆಗ್ತದೆ ನಮಗಲ್ವ. ಬರ್ರಿ ಈಗ ಫೈನಲಿ ಲುಕ್ ನೋಡೋಣ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಿಂಪಲ್ ಸಾರಿಗೆ ಏನಾದರೂ ನೀವು ಹಿಂಗೆ ಹಾಕೋಬೇಕಪ್ಪ ಅಂತ ಅನಿಸಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಇದೊಂಥರ ನ್ಯೂ ಟ್ರೆಂಡಿ ಡಿಸೈನ್ ಅದ, ಹಾಕೋರಿ ಸಾರಿಗೆ ಅಥವಾ ನಿಮ್ಗೆ ಏನಾದರೂ ದುಪ್ಪಟ್ಟಗಳಿಗೂ ಕೂಡ ಇದನ್ನ ಈ ಥರ ಹಾಕೋಬೋದು ನೀವು.